ನಮಸ್ಕಾರ ಸ್ನೇಹಿತರೆ, ಅಮೇಜಿಂಗ್ ಫ್ಯಾಕ್ಟ್ಸ್ ಆಫ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಪ್ರಾಚೀನ ಅದ್ಭುತಗಳು, ಅನನ್ಯ ವನ್ಯಜೀವಿಗಳು ಮತ್ತು ನಂಬಲಾಗದ ಕಥೆಗಳ ಭೂಮಿಗೆ ಹೋಗುತ್ತಿದ್ದೇವೆ. ನಿಮಗೆ ಆಸ್ಟ್ರೇಲಿಯಾದ ಬಗ್ಗೆ ತಿಳಿದಿದೆ ಎಂದು ನೀವು ಭಾವಿಸುತ್ತೀರಾ? ಮತ್ತೊಮ್ಮೆ ಯೋಚಿಸಿ ನೋಡಿ. ಆಸ್ಟ್ರೇಲಿಯಾದ ಬಗ್ಗೆ ನಿಮ್ಮ ಮನಸ್ಸಿಗೆ ನಿಜವಾಗಿಯೂ ಬೆಚ್ಚಿ ಬೀಳಿಸುವ 10 ಅದ್ಭುತ ಸಂಗತಿಗಳು ಇಲ್ಲಿವೆ. ಫ್ಯಾಕ್ಟ್ ನಂಬರ್ 10. ಇದು ವಿಶ್ವದ ಅತ್ಯಂತ ಹಳೆಯ ಜೀವಂತ ಸಂಸ್ಕೃತಿಗೆ ನೆಲೆಯಾಗಿದೆ. ಮೊದಲನೇದಾಗಿ, ಆಸ್ಟ್ರೇಲಿಯಾದ ಸ್ಥಳೀಯ ಇತಿಹಾಸವು ಕೇವಲ ಹಳೆಯದಲ್ಲ, ಇದು ಅತ್ಯಂತ ಪ್ರಾಚೀನವಾಗಿದೆ. ಮೂಲ ನಿವಾಸಿ ಆಸ್ಟ್ರೇಲಿಯನ್ನರು ಭೂಮಿಯ ಮೇಲಿನ ಅತ್ಯಂತ ಹಳೆಯ ನಿರಂತರ ಸಂಸ್ಕೃತಿಯನ್ನು ಹೊಂದಿದ್ದಾರೆ. ಇದು ಕನಿಷ್ಠ 65,000 ವರ್ಷಗಳಷ್ಟು ಹಿಂದಿನದು. ಇದು 2,500ಕ್ಕೂ ಹೆಚ್ಚು ತಲೆಮಾರುಗಳ. ಫ್ಯಾಕ್ಟ್ ನಂಬರ್ 9. ಹಿಮಾಲಯಕ್ಕಿಂತ ಹಳೆಯದಾದ ಪರ್ವತ ಶ್ರೇಣಿ ಇಲ್ಲಿತ್ತು, ಆದರೆ ಈಗ ಬಹುತೇಕ ನಾಶವಾಗಿ ಹೋಗುತ್ತಿದೆ. ಆಸ್ಟ್ರೇಲಿಯಾದ ಆಲ್ಪ್ಸ್ ಮತ್ತು ಗ್ರೇಟ್ ಡಿವೈಡಿಂಗ್ ಶ್ರೇಣಿಗಳು ಒಂದು ಕಾಲದಲ್ಲಿ ಹಿಮಾಲಯಕ್ಕಿಂತ ಎತ್ತರವಾಗಿದ್ದವು. ಈ ಪರ್ವತ ಸರಪಳಿಯು ಸವೆದು ಹೋದ ಅವಶೇಷಗಳಾಗಿಯೇ ಉಳಿದಿವೆ. ಸುಮಾರು 300 ದಶಲಕ್ಷ ವರ್ಷಗಳ ಹಿಂದೆ ರೂಪುಗೊಂಡ ಇವು ಈಗಿನ ಕಾಲದಲ್ಲಿ ಬರೀ ಅವಶೇಷಗಳಾಗಿ ಉಳಿದು ಕಾಣುತ್ತಿವೆ. ಫ್ಯಾಕ್ಟ್ ನಂಬರ್ 8. ಸ್ವಿಟ್ಜರ್ಲ್ಯಾಂಡ್ಗಿಂತ ಆಸ್ಟ್ರೇಲಿಯಾದ ಆಲ್ಪ್ಸ್ ಹೆಚ್ಚು ಹಿಮಪಾತಕ್ಕೆ ಒಳಗಾಗುತ್ತದೆ. ಈ ಪ್ರಾಚೀನ ಶ್ರೇಣಿಯು ಆಸ್ಟ್ರೇಲಿಯಾದ ಆಲ್ಪ್ಸ್ ಪರ್ವತ ಶ್ರೇಣಿಯು ಸ್ವಿಟ್ಜರ್ಲ್ಯಾಂಡ್ಗಿಂತ ವಾರ್ಷಿಕವಾಗಿ ಹೆಚ್ಚು ಹಿಮಪಾತವನ್ನು ಪಡೆಯುತ್ತದೆ. ಇದು ಖಂಡದ ಮಧ್ಯದಲ್ಲಿ ಚಳಿಗಾಲದ ಕ್ರೀಡಾ ಸ್ವರ್ಗವಾಗಿ ಮಾರ್ಪಟ್ಟಿದೆ. ಫ್ಯಾಕ್ಟ್ ನಂಬರ್ 7. 90ರಷ್ಟು ಆಸ್ಟ್ರೇಲಿಯನ್ನರು ಕರಾವಳಿಯಲ್ಲೇ ವಾಸಿಸುತ್ತಿದ್ದಾರೆ. ಈ ಜನಸಂಖ್ಯೆ ಮತ್ತು ನಕ್ಷೆಯನ್ನು ನೀವು ಪರಿಶೀಲಿಸಿದಾಗ 90ರಷ್ಟು ಆಸ್ಟ್ರೇಲಿಯನ್ ಜನರು ಕರಾವಳಿಯ 50 ಕಿಲೋಮೀಟರ್ ವ್ಯಾಪ್ತಿಯಲ್ಲೇ ವಾಸಿಸುತ್ತಿದ್ದಾರೆ. ಏಕೆಂದರೆ ಒಳಾಂಗಣವು ಅಂದರೆ ಆಸ್ಟ್ರೇಲಿಯಾದ ಒಳಭಾಗವು ಹೆಚ್ಚು ಭಾಗವು ಕಠಿಣ ಮತ್ತು ಪ್ರಸ್ಥಭೂಮಿಯಾಗಿ ಮಾರ್ಪಟ್ಟಿದೆ. ವಾಸಿಸಲು ಯೋಗ್ಯವಿಲ್ಲವೆಂದು ಸುಮಾರು 90ರಷ್ಟು ಜನರು ಕರಾವಳಿ ಹತ್ತಿರವಾದ 50 ಕಿಲೋಮೀಟರ್ ವ್ಯಾಪ್ತಿಯಲ್ಲೇ ಇಂದಿಗೂ ವಾಸಿಸುತ್ತಿದ್ದಾರೆ. ಫ್ಯಾಕ್ಟ್ ನಂಬರ್ 6. ಒಳಾಂಗಣವು ವಿಶ್ವದ ಅತಿದೊಡ್ಡ ಜಾನುವಾರು ನಿಲ್ದಾಣಕ್ಕೆ ನೆಲೆಯಾಗಿದೆ. ದಕ್ಷಿಣ ಆಸ್ಟ್ರೇಲಿಯಾದಲ್ಲಿರುವ ಅನ್ನಾ ಕ್ರೀಕ್ ಜಾನುವಾರು ನಿಲ್ದಾಣವು ಇಡೀ ಇಸ್ರೇಲ್ ದೇಶಕ್ಕಿಂತ ದೊಡ್ಡದಾಗಿದೆ. ಸುಮಾರು 6 ದಶಲಕ್ಷ ಎಕರೆಗಳಿಗಿಂತ ಹೆಚ್ಚು ದೊಡ್ಡದಾಗಿದೆ. ಫ್ಯಾಕ್ಟ್ ನಂಬರ್ 5. ಇದು ಮಾರ್ಸ್ಪಿಯಲ್ಗಳ ಸಾಮ್ರಾಜ್ಯವಾಗಿದೆ. ನಾವೆಲ್ಲರೂ ಕಂಗಾರುಗಳು ಮತ್ತು ಕೋಲಾಗಳನ್ನು ತಿಳಿದಿದ್ದೇವೆ, ಆದರೆ ಆಸ್ಟ್ರೇಲಿಯಾವು ಮಾರ್ಸ್ಪಿಯಲ್ಗಳ ಕೇಂದ್ರ ಬಿಂದುವಾಗಿದೆ. ತೀರಗಳನ್ನು ಹೊಂದಿರುವಂತಹ ಸಸ್ತನಿಗಳೇ ಇವಾಗಿವೆ. ಮಾಂಸಾಹಾರಿಯಾದ ಟಾಸ್ಮೇನಿಯನ್, ಮೊಟ್ಟೆ ಇಡುವ ಪ್ಲಾಟಿಪಸ್. ಇದೇ ಥರ ಆಸ್ಟ್ರೇಲಿಯಾದಲ್ಲಿ ನಮ್ಮ ಭೂಮಿಯಲ್ಲಿರುವಂಥ 80ಕ್ಕಿಂತ ಹೆಚ್ಚು ವಿಭಿನ್ನ ಪ್ರಾಣಿಗಳು ಆಸ್ಟ್ರೇಲಿಯಾದಲ್ಲಿ ಮಾತ್ರ ಕಂಡುಬರುತ್ತದೆ. ಇವು ಭೂಮಿಯ ಮೇಲೆ ಬೇರೆಲ್ಲಿಯೂ ಸಹ ಕಂಡುಬರುವುದಿಲ್ಲ. ಫ್ಯಾಕ್ಟ್ ನಂಬರ್ 4. ಗ್ರೇಟ್ ಬ್ಯಾರಿಯರ್ ರೀಫ್ ತುಂಬ ದೊಡ್ಡದಾಗಿದೆ. ನೀವು ಅದನ್ನು ಬಾಹ್ಯಾಕಾಶದಿಂದ ಸಹ ನೋಡಬಹುದು. ಇದು ವಿಶ್ವದ ಅತಿದೊಡ್ಡ ಜೀವಂತ ರಚನೆಯಾಗಿದೆ. 2,300 ಕಿಲೋಮೀಟರ್ಗಳಷ್ಟು ವಿಸ್ತಾರವಾದ ಗ್ರೇಟ್ ಬ್ಯಾರಿಯರ್ ರೀಫ್ 3,000 ಪ್ರತ್ಯೇಕ ಬಂಡೆಗಳ ವ್ಯವಸ್ಥೆ ಮತ್ತು 900 ದ್ವೀಪಗಳ ಸಂಕೀರ್ಣ ಪರಿಸರ ವ್ಯವಸ್ಥೆಯಾಗಿದೆ. ಇದು ಭೂಮಿಯ ಕಕ್ಷೆಯಿಂದ ಗೋಚರಿಸುವ ಏಕೈಕ ಜೀವಂತ ವಸ್ತುವಾಗಿದೆ. ಫ್ಯಾಕ್ಟ್ ನಂಬರ್ 3. 1932ರಲ್ಲಿ ಸಾವಿರಾರು ಎಮ್ಮು ಪಕ್ಷಿಗಳು ಪಶ್ಚಿಮ ಆಸ್ಟ್ರೇಲಿಯಾದ ಕೃಷಿ ಭೂಮಿಯ ಮೇಲೆ ಆಕ್ರಮಣ ಮಾಡಿದ್ದವು ಮತ್ತು ಇವುಗಳನ್ನು ಓಡಿಸಲು ಆಸ್ಟ್ರೇಲಿಯಾ ಸರ್ಕಾರವು ಮಷಿನ್ ಗನ್ಗಳೊಂದಿಗೆ ಸೇನೆಯನ್ನು ಕರೆಸಿದರು. ಇದು ದಿ ಗ್ರೇಟ್ ಎಮು ವಾರ್ ಎಂದೇ ಪ್ರಸಿದ್ಧಿ ಪಡೆದಿದೆ. ಆದರೆ ಇಲ್ಲಿ ಫಲಿತಾಂಶ ಏನಪ್ಪ ಅಂತಂದರೆ ಎಮು ಈ ಪಕ್ಷಿಗಳೇ ಮೇಲುಗೈ ಸಾಧಿಸಿದವು. ಇದು ಇತಿಹಾಸದಲ್ಲಿ ನಿಜವಾಗಿಯೂ ವಿಚಿತ್ರವಾದ ಕ್ಷಣವಾಗಿ ಮಾರ್ಪಟ್ಟಿದೆ. ಫ್ಯಾಕ್ಟ್ ನಂಬರ್ 2. ಇದು ಬಬಲ್ ಗಮ್ನಂತಹ ಕಾಣುವ ಪಿಂಕ್ ಸರೋವರಗಳನ್ನು ಹೊಂದಿದೆ. ಪಶ್ಚಿಮ ಆಸ್ಟ್ರೇಲಿಯಾದಲ್ಲಿರುವ ಲೇಕ್ ಹಿಲಿಯನ್ನಂತಹ ಹಲವಾರು ನೈಸರ್ಗಿಕವಾಗಿ ಪ್ರಕಾಶಮಾನವಾದ ಗುಲಾಬಿ ಬಣ್ಣದ ಸರೋವರಗಳನ್ನು ಆಸ್ಟ್ರೇಲಿಯಾವು ಹೊಂದಿದೆ. ಈ ಬಣ್ಣವು ಕೆಂಪು ವರ್ಣದ್ರವ್ಯಗಳನ್ನು ಉತ್ಪಾದಿಸುವ ಪಾಚಿ ಅಥವಾ ಬ್ಯಾಕ್ಟೀರಿಯಾಗಳಿಂದ ಬರುತ್ತದೆ. ಇದು ಹೆಚ್ಚಿನ ಉಪ್ಪಿನ ಮಟ್ಟವನ್ನು ಸಂಯೋಜಿಸುತ್ತದೆ. ಫ್ಯಾಕ್ಟ್ ನಂಬರ್ 1. ಆಸ್ಟ್ರೇಲಿಯಾದ ರಾಜಧಾನಿಯಾದ ಕ್ಯಾನ್ಬೆರಾವನ್ನು ಬೇರೆ ವಿಧಿಯಿಲ್ಲದೆ ಆಯ್ಕೆ ಮಾಡಬೇಕಾಗಿ ಬಂತು.
ಆಸ್ಟ್ರೇಲಿಯಾದ ಫೇಮಸ್ ನಗರಗಳಾದ ಸಿಡ್ನಿ ಅಥವಾ ಮೆಲ್ಬೋರ್ನ್ಗಳು ಏಕೆ ರಾಜಧಾನಿ ಆಗಲಿಲ್ಲ ಎಂದು ನಿಮಗೆ ಯೋಚನೆ ಬಂದಿರಬಹುದು. ಅದಕ್ಕೆ ಉತ್ತರ ಇಲ್ಲಿದೆ. 1900ರ ದಶಕದಲ್ಲಿ ಈ ಎರಡೂ ನಗರಗಳು ಒಂದು ನಗರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಳ್ಳಲು ಒಪ್ಪಲೇ ಇಲ್ಲ. ಹಾಗಾಗಿ ಇವೆರಡರ ಮಧ್ಯದಲ್ಲಿ ಕ್ಯಾನ್ಬೆರಾವು ಆಸ್ಟ್ರೇಲಿಯಾದ ರಾಜಧಾನಿಯಾಗಿ ಉದಯಿಸಿತು. ನೋಡಿದ್ರಲ್ಲ ಸ್ನೇಹಿತರೆ, ಪ್ರಾಚೀನ ಸಂಸ್ಕೃತಿಗಳು ಮತ್ತು ಗುಲಾಬಿ ಬಣ್ಣದ ಸರೋವರಗಳಿಂದ ಹಿಡಿದು ಪಕ್ಷಿಗಳ ವಿರುದ್ಧ ಯುದ್ಧವನ್ನು ಕಳೆದುಕೊಳ್ಳುವವರೆಗೆ ಆಸ್ಟ್ರೇಲಿಯಾ ಅಂತ್ಯವಿಲ್ಲದ ಅದ್ಭುತಗಳು ಮತ್ತು ಉತ್ತಮ ಹಾಸ್ಯ ಸ್ಥಳವಾಗಿದೆ. ಈ ಇಷ್ಟು ಸಂಗತಿಗಳಲ್ಲಿ ನಿಮಗೆ ಯಾವ ಸಂಗತಿ ಹೆಚ್ಚು ಆಶ್ಚರ್ಯವನ್ನು ಉಂಟು ಮಾಡಿತೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದಗಳು.